Hello dear students, today in your human resource management class we'll discuss about the topic leadership styles. Okay, leadership styles ಯಾವುದೆಲ್ಲ leadership styles ಇದೆ ಅಂತ ಹೇಳಿ we are going to discuss. Let's start. Who is a leader? As you all know, a leader is a person who influences a group of people towards the achievement of a goal, while leadership is the art of motivating a group of people. Leader is a person and leadership is the art. Correct? ಒಬ್ಬ ಪರ್ಸನ್ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾನೆ ಗ್ರೂಪ್ ಆಫ್ ಪೀಪಲನ್ನು ಯಾವುದಕ್ಕೋಸ್ಕರ ಟು ಅಚೀವ್ ದ ಗೋಲ್, ಅವನ್ನ ನಾವು ಲೀಡರ್ ಅಂತ ಹೇಳ್ತೇವೆ. ಆ ಒಂದು ಕಾರ್ಯಕ್ಕೆ ಅಥವಾ ಆ ಒಂದು ಚಟುವಟಿಕೆ ಅಂತ ಏನು ಹೇಳ್ತೇವೆ, ದೋಸ್ ಆಕ್ಟಿವಿಟಿ ದಟ್ ಈಸ್ ಕಾಲ್ಡ್ ಆಸ್ ಲೀಡರ್ಶಿಪ್. ಕರೆಕ್ಟ್? ಡಿಫ್ರೆಂಟ್ ಲೀಡರ್ಶಿಪ್ ಸ್ಟೈಲ್ಸ್ ವಿಲ್ ರಿಸಲ್ಟ್ ಇನ್ ಡಿಫ್ರೆಂಟ್ ಇಂಪ್ಯಾಕ್ಟ್ ಟು ಆರ್ಗನೈಸೇಷನ್. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಅಂತ ವಿಲ್ ಸಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಇದೆ ಅಲ್ವಾ, ಅವುಗಳು ಒಂದೊಂದು ಕೂಡ ಡಿಫ್ರೆಂಟಾಗಿ ಎಫೆಕ್ಟ್ ಆಗ್ತದೆ, ಇಂಪ್ಯಾಕ್ಟ್ ಕೊಡ್ತದೆ ಆರ್ಗನೈಸೇಷನ್ಗೆ. ಒಂದೊಂದು ಸ್ಟೈಲ್ ಕೂಡ ಅದರ ಏನು ಎಫೆಕ್ಟ್ ಎನ್ನುವುದು ಏನು ಹೇಳ್ತೇವೆ, ಪರಿಣಾಮ ಅಂತ ಹೇಳ್ತೇವೆ. ಒಂದೊಂದರ ಪರಿಣಾಮ, ಪ್ರಭಾವ, ಅದು ಹೇಗೆ ಪ್ರಭಾವ ಬೀಳ್ತದೆ ಅಂತ ಹೇಳಿ ವಿಲ್ ಸಿ. ದ ಲೀಡರ್ ಹ್ಯಾಸ್ ಟು ಚೂಸ್ ದ ಮೋಸ್ಟ್ ಎಫೆಕ್ಟಿವ್ ಅಪ್ರೋಚ್ ಆಫ್ ಲೀಡರ್ಶಿಪ್ ಸ್ಟೈಲ್. ಒಂದು ಲೀಡರ್ ಏನು ಮಾಡಬೇಕು, ಅವನು ಯಾವ ತರಹದ ಲೀಡರ್ಶಿಪ್ ಸ್ಟೈಲ್ ಎನ್ನುವುದು ಆ ಆರ್ಗನೈಸೇಷನ್ಗೆ ತಕ್ಕ ಹಾಗೆ ಅವನು ಸೆಲೆಕ್ಟ್ ಮಾಡಬೇಕಾಗ್ತದೆ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಬಿಕಾಸ್ ಲೀಡರ್ಶಿಪ್ ಸ್ಟೈಲ್ ಈಸ್ ಕ್ರೂಷಿಯಲ್ ಫಾರ್ ಟೀಮ್ ಸಕ್ಸಸ್. ಒಂದು ಟೀಮ್ ಸಕ್ಸಸ್ ಆಗಿ ಮುಂದೆ ಹೋಗಬೇಕಿದ್ರೆ ಸೆಲೆಕ್ಷನ್ ಆಫ್ ಲೀಡರ್ಶಿಪ್ ಸ್ಟೈಲ್ ಈಸ್ ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್. ಯಾವ ಸಮಯಕ್ಕೆ ಎಲ್ಲ ನಾಲೆಜ್ ಗೊತ್ತಿದೆ, ಎಲ್ಲ ಕೂಡ ಏನು ಯಾವ ರೀತಿಯಲ್ಲಿ ಬೇಕಾದರೂ ನಮಗೆ ಮಾತಾಡಲಿಕ್ಕೆ ಬರ್ತದೆ, ಬಟ್ ಯಾವ ಸಮಯದಲ್ಲಿ ಹೇಗೆ ಮಾತಾಡಬೇಕು ಅಂತೇಳಿ ಗೊತ್ತಿಲ್ಲದಿದ್ದರೆ, ಅಥವಾ ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತೇಳಿ ನಮ್ಗೆ ಗೊತ್ತಿಲ್ಲದಿದ್ದರೆ ಅಷ್ಟೂ ಗೊತ್ತಿದ್ದು ಏನು ಪ್ರಯೋಜನ ಇಲ್ಲ. ಕರೆಕ್ಟ್ ಅಲ್ವಾ? ಅದೇ ರೀತಿ ಯಾವ ಸಮಯಕ್ಕೆ ಎಲ್ಲ ಸ್ಟೈಲ್ಸ್ ನಮ್ಗೆ ಗೊತ್ತಿದೆ ಲೀಡರ್ಶಿಪ್ಪಿದ್ದು, ಬಟ್ ಯಾವ ಸಿಚುವೇಷನಲ್ಲಿ ಯಾವ ಸ್ಟೈಲ್ ನಾವು ಬಳಸಬೇಕು ಅಂತ ನಮಗೆ ಗೊತ್ತಿಲ್ಲದಿದ್ದರೆ ಅದು ಉಳಿದ ಎಲ್ಲ ವಿಷಯ ಗೊತ್ತಿದ್ದು ಕೂಡ ಯೂಸ್ ಇಲ್ಲ. ಸೊ ಯು ಹ್ಯಾವ್ ಟು ಚೂಸ್ ದ ಮೋಸ್ಟ್ ಎಫೆಕ್ಟಿವ್ ಅಪ್ರೋಚ್ ದೇರ್. ಯಾವ ಸಿಚುವೇಷನಲ್ಲಿ ಯಾವ ಲೀಡರ್ಶಿಪ್ ಸ್ಟೈಲ್ ಸೂಟ್ ಆಗ್ತದೆ ಅಂಥವುಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ಫಾರ್ ದ ಪರ್ಪಸ್ ಆಫ್ ಟೀಮ್ ಸಕ್ಸಸ್. ಬೈ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಲೀಡರ್ಶಿಪ್ ಸ್ಟೈಲ್ಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್, ಎವ್ರಿ ಒನ್ ಕ್ಯಾನ್ ಬಿಕಮ್ ಅ more effective leader. ಓಕೆ, ಮೋರ್ ಎಫೆಕ್ಟಿವ್ ಲೀಡರ್. ಇಲ್ಲೊಂದು ಆ್ಯಡ್ ಮಾಡಿ, ಎಫೆಕ್ಟಿವ್ ಲೀಡರ್. ಕ್ಲಿಯರ್? ಫಸ್ಟ್ ಟೈಪ್ ಲೀಡರ್ಶಿಪ್ನ ಸ್ಟೈಲಲ್ಲಿ ಫಸ್ಟ್ ಒನ್ ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್. ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಅಂದರೆ ಜನರಲ್ ಆಗಿ ಏನು ಅಂದರೆ, ಐ ವಿಲ್ ಸೇ ದ ಜನರಲ್ ಥಿಂಗ್ ಇನ್ ದಿಸ್. ಇಲ್ಲಿ ಯಾವ ಥರದ ಲೀಡರ್ಶಿಪ್ ಅಂತ ಹೇಳಿದರೆ, ಲೀಡರ್ ಎನ್ನುವವನು ಇಫ್ ಅವನ ಟೀಮ್, ಈಗ ಒಂದು 10 ಮಂದಿಯ ಟೀಮ್ ಆಗಿದ್ದಲ್ಲಿ ಆ ಟೀಮ್ನವರು ಒಳ್ಳೆ ವರ್ಕ್ ಮಾಡಿದಾಗ, ಒಳ್ಳೆಯದಾಗಿ ಎಫರ್ಟ್ ಹಾಕಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿದಾಗ ಅವರಿಗೆ ಅದಕ್ಕೆ ಬೇಕಾದಂತಹ ಪ್ರಶಂಸೆ ಅಥವಾ ವಾಟ್ ವಿ ಸೇ ಏನಾದರೂ ಇನ್ಸೆಂಟಿವ್ಸ್ ಕೊಡುವುದು. ಓಕೆ, ಅದೇ ತರಹ ಆ ಟಾರ್ಗೆಟ್ ಅಥವಾ ಕೆಲಸ ಕೊಟ್ಟದ್ದು ಮಾಡದಿದ್ದಲ್ಲಿ ಪನಿಷ್ಮೆಂಟ್ ಕೊಡುವುದು ಈ ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್. ಸಿಂಪಲ್ ಆಗಿ ಹಾಗೆ ಹೇಳ್ಬೋದು. ಸೊ ಲೆಟ್ಸ್ ಸಿ ವಾಟ್ ಈಸ್ ದೇರ್. ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಈಸ್ ಅ ಟರ್ಮ್ ಯೂಸ್ ಟು ಕ್ಲಾಸಿಫೈ ಅ ಗ್ರೂಪ್ ಆಫ್ ಲೀಡರ್ಶಿಪ್ ಥಿಯರೀಸ್ ದ್ಯಾಟ್ inquire the interactions between leaders and followers. Okay, this style of leadership start with the premise that team members agree to obey their leader totally when they take a job on. ಈ ಲೀಡರ್ಶಿಪ್ ಎಲ್ಲಿ ವರ್ಕ್ ಆಗ್ತದೆ, ಎಲ್ಲಿ ಟೀಮ್ ಮೆಂಬರ್ಸ್ ಟೋಟಲಿ ಅಗ್ರಿ ಆಗಿರ್ತಾರೆ, ಒಪ್ಪಿಕೊಳ್ತಾರೆ, ಲೀಡರ್ ಏನು ಹೇಳ್ತಾನೆ ಅದನ್ನು ಕಂಪ್ಲೀಟಾಗಿ ಎಲ್ಲಿ ಒಪ್ಪಿಕೊಳ್ತಾರೆ, ಅಂತಹ ಸ್ಥಳಗಳಲ್ಲಿ, ಸಿಚುವೇಶನ್ಗಳಲ್ಲಿ ಈ ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ವರ್ಕ್ ಆಗ್ತದೆ. ದ Transaction is usually that the organization pays the team members in return for their effort and compliance. As such, the leader has the right to punish team members if their work doesn't meet the predetermined standard. Predetermined standard ಅಂದರೆ ಇಷ್ಟು ವರ್ಕ್ ಆಗಬೇಕು ಅಂತೇಳಿ ಒಂದು ಮೊದಲೇ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ, ಇಷ್ಟು ಕೆಲಸ ಆಗಬೇಕು ಅಂತೇಳಿ. ಅಷ್ಟು ಕೆಲಸ ಆಗಲಿಲ್ಲದಿದ್ದರೆ ನಾವು ಅದನ್ನು ಏನು ಹೇಳ್ತೇವೆ,
ಡಸ್ ನಾಟ್ ಮೀಟ್, ಅದು ಮೀಟ್ ಆಗಲಿಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಮೀಟ್ ಆಗಲಿಲ್ಲ, ಕಂಪ್ಲೀಟ್ ಆಗಲಿಲ್ಲ ಅಂತ ಅರ್ಥ. ಓಕೆ, ಇಲ್ಲಿ ಏನು ಹೇಳ್ತಿದ್ದಾರೆ, ಇಫ್ ದೋಸ್ ಪೀಪಲ್ ಹ್ಯಾವ್ ವರ್ಕ್ಡ್ ಗುಡ್ ಆ್ಯಂಡ್ ರೀಚ್ಡ್ ದ್ಯಾಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿದರೆ ದೇ ವಿಲ್ ಬಿ ಗಿವನ್ ದ ಇನ್ಸೆಂಟಿವ್ಸ್, ಅವರಿಗೆ ಕಮಿಷನ, ಬೋನಸ ಅಥವಾ ಸ್ಯಾಲರಿ, ವಾಟ್ ದೇ ಆರ್, ಏನು ಯಾವ ತರಹದ ಇನ್ಸೆಂಟಿವ್ಸ್ ಕೊಡ್ತಾರೆ ಕಂಪನಿಯಲ್ಲಿ ಅವುಗಳನ್ನು ಕೊಡುವುದು. ಓಕೆ, ಎಂಕರೇಜ್ ಮಾಡೋದು. ಇಫ್ ಇಟ್ ಈಸ್ ನಾಟ್ ಡನ್, ಇಫ್ those standards which have been determined already are not met, what is the thing? They have the punishment for that. Clear? This is the transactional leadership. Team members can do little to improve their job satisfaction under transactional leadership. They have to improve their job satisfaction. The leader could give team members some control of their income or reward by using incentives that encourage even higher standards of great productivity. ಓಕೆ, ಇಲ್ಲಿ ಏನು ಹೇಳ್ತಿದ್ದಾರೆ, ಲೀಡರ್ ಹೆಚ್ಚಾಗಿ ಇನ್ಸೆಂಟಿವ್ಸನ್ನು ಕೊಡಬೇಕು, ಆ ಕಾರಣದಿಂದ ದೇ ವಿಲ್, ಅವರಿಗೆ ಏನಾಗ್ತದೆ, ಎನ್ಕರೇಜ್ಮೆಂಟ್ ಸಿಗ್ತದೆ, ಆ ಕಾರಣದಿಂದ ಅವರು ಇನ್ನೂ ಹೆಚ್ಚಾಗಿ ವರ್ಕ್ ಮಾಡಲಿಕ್ಕೆ ಎಂಕರೇಜ್ಮೆಂಟ್ ಸಿಗ್ತದೆ ಅಂತ. ಆಲ್ಟರ್ನೇಟಿವ್ಲಿ ಎ ಟ್ರಾನ್ಸಾಕ್ಷನಲ್ ಲೀಡರ್ ಕುಡ್ ಪ್ರಾಕ್ಟೀಸ್ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್, ವೇರ್ ಬೈ ರಾದರ್ ದ್ಯಾನ್ ರಿವಾರ್ಡಿಂಗ್ ಬೆಟರ್ ವರ್ಕ್ ಆರ್ he or she would take corrective action if the required standards were not met. ಓಕೆ, ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಅಂತ ಹೇಳಿದರೆ ಒಳ್ಳೆ ಕೆಲಸ ಮಾಡಿದಾಗ ಪ್ರಶಂಸೆ ಮಾಡುವ ಬದಲು ತಪ್ಪು ಮಾಡಿದಾಗ ಅದನ್ನು ಸರಿ ಮಾಡುವ ಸ್ಟೆಪ್ಸನ್ನು ಹೇಳಿಕೊಡುವುದು, ಇದನ್ನು ನಾವು ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಅಂತ ಹೇಳ್ತೇವೆ. ಓಕೆ, ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ನಿಮಗೆ ಬೇಡ, ಜಸ್ಟ್ ಯು ಹ್ಯಾವ್ ಟು ನೋ ದ ಮೀನಿಂಗ್, ಆಯಿತಾ? Transactional leadership is really just a way of managing, rather a true leadership style. Okay, it's just a way of managing, ಮ್ಯಾನೇಜ್ ಮಾಡೋದಷ್ಟೇ. ಅವನಿಗೆ ಎಲ್ಲಿ ಅವರು ವರ್ಕ್ ಮಾಡೋದಿಲ್ವೋ ಎನ್ನುವ ಭಯದಿಂದ ಏನು ಮಾಡ್ತಾನೆ, ಹಿ ವಿಲ್ ಹ್ಯಾವಿಂಗ್ ದ ಪನಿಷ್ಮೆಂಟ್ ಇದೆ ನಿಮಗೆ ಅಂತ ಹೇಳ್ತಾರೆ. ಕರೆಕ್ಟ್? ಸೊ ಆಸ್ ಅ ಫೋಕಸ್ ಇಸ್ ಆನ್ ಶಾರ್ಟ್ ಟರ್ಮ್ ಟಾಸ್ಕ್, it has serious limitation for knowledge based or creative work, but remains a common style in many organizations. Many organizations are following this transactional leadership. ಏನು, ಒಳ್ಳೆ ಕೆಲಸ ಅಂತ ಹೇಳಿದರೆ ಎಫೆಕ್ಟಿವ್ ಆದ ಕೆಲಸಕ್ಕೆ ಹಣ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಮೋಟಿವೇಶನ್, ಕೆಲಸ ಮಾಡದಿದ್ದಾಗ ಪನಿಷ್ಮೆಂಟ್. ಇದು ಹಲವಾರು ಆರ್ಗನೈಸೇಷನ್ಗಳಲ್ಲಿ ಈಗ ಕೂಡ ನಡೀತಾ ಇರುವ ಕಾಮನ್ ಸ್ಟೈಲ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಅ ಮ್ಯಾನೇಜಿಂಗ್ ಅಷ್ಟೇ, ಮ್ಯಾನೇಜ್ ಮಾಡಿಕೊಂಡು ಆಚೆ ಹೋಗುವುದು ಅಂತ. ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಇಸ್ ಬೇಸಿಕಲಿ ಅ ಸೂಪರ್ವಿಷನ್ ಟೈಪ್, ಮೇಲ್ವಿಚಾರಣೆ ಮಾಡಿಕೊಳ್ಳುವುದು. ಸೂಪರ್ವಿಷನ್ ಅಂದರೆ ಅದಲ್ವಾ, ಮೇಲ್ವಿಚಾರಣೆ. ಅವರು ಏನು ವರ್ಕ್ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರಾ ಇಲ್ವಾ, ಇಂತಹ ಒಂದು ಮೇಲ್ವಿಚಾರಣೆಯನ್ನು ನಾವು ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ಅವರ ಜೊತೆ ಗೂಡಿಕೊಂಡು ವರ್ಕ್ ಮಾಡುವುದಲ್ಲ. ನಾವು ಹೀಗೆ ಕೂಡ ಕೇಳಿದ್ದೇವಲ್ವ, ಲೀಡರ್ ಅಂದರೆ ಯಾರು, ಮೇಲೆ ನಿಂತುಕೊಂಡು ಹೀಗೆ ಹೇಳೋದಲ್ಲ, ಅದು ಮಾಡು ಇದು ಮಾಡು ಅಂತ ಹೇಳೋ ಒಂದು ಲೀಡರ್ ಅಲ್ಲ. ಯಾರು ಅವರೊಂದಿಗೆ ವರ್ಕ್ ಮಾಡಿಕೊಂಡು ಅವರ ಜೊತೆ ಅವರ ಪ್ರಾಬ್ಲಮ್ಸ್ ಕೇಳಿಕೊಂಡು ಅದಕ್ಕೆ ಸೊಲ್ಯೂಷನ್ ಮಾಡಿಕೊಂಡು ವರ್ಕ್ ಮಾಡ್ತಾನೆ, ಅವನನ್ನು ಲೀಡರ್ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಹೇಗೆ, ಇಟ್ಸ್ ಜಸ್ಟ್ ಅ ಸೂಪರ್ವಿಷನ್ ಟೈಪ್, ಮೇಲ್ವಿಚಾರಣೆ ಮಾತ್ರ, ಜಸ್ಟ್ ಹೇಳುವುದು ಮಾತ್ರ. ಓಕೆ, ಇನ್ ದಿಸ್ ಟೈಪ್ ಲೀಡರ್ ಗಿವ್ಸ್ ರಿವಾರ್ಡ್ ಟು ದ ಎಂಪ್ಲಾಯಿ ಫಾರ್ ಗುಡ್ ಜಾಬ್. ಓಕೆ, ಈಸಿ ಮೀನಿಂಗ್ ಇದಿದೆ. ದೇ ಮೇ ಆಲ್ಸೋ ಗಿವ್ ಪನಿಷ್ಮೆಂಟ್ ಫಾರ್ ದ ಬ್ಯಾಡ್ ರಿಸಲ್ಟ್. ಅರ್ಥ ಆಯ್ತಲ್ವಾ? ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್ ಇಸ್ ದ್ಯಾಟ್, ಅದು ಟ್ರಾನ್ಸ್ಫಾರ್ಮೇಷನಲ್ ಬರುವಾಗ ನಾವು ಅದನ್ನು ಓದುವ, ಈಗ ಓದಿದರೆ ಇಟ್ ವಿಲ್ ಬಿ ಕನ್ಫ್ಯೂಸಿಂಗ್. ಓಕೆ, ವಾಟ್ ಆರ್ ದ ಅಡ್ವಾಂಟೇಜಸ್? ಇನ್ ದಿಸ್ ಟೈಪ್ ಲೀಡರ್ಸ್ ಮೇಕ್ ಎಂಪ್ಲಾಯಿ ಮೋರ್ ಪ್ರೊಡಕ್ಟಿವ್, ಹೆಚ್ಚು ವರ್ಕ್ ಮಾಡುವ ಹಾಗೆ. ಹೌದಲ್ವಾ? ನೋಡಿ, ನಿಮಗೆ ಹೆಚ್ಚು ವರ್ಕ್ ಮಾಡಿದಾಗ ಒಳ್ಳೆ ಇನ್ಸೆಂಟಿವ್ ಇದೆ, ಅದೇ ಇಲ್ಲ ಅಂತ ಹೇಳಿದಾಗ, ಕೆಲಸ ಮಾಡದಿದ್ದಾಗ ಪನಿಷ್ಮೆಂಟ್ ಇದೆ ಅಂತ ಹೇಳುವಾಗ ನೀವು ಯಾವುದನ್ನು ಚೂಸ್ ಮಾಡ್ತೀರಿ? ಇನ್ಸೆಂಟಿವ್ಗೆ ಚೂಸ್ ಮಾಡ್ತೀರಲ್ವ. ಸೊ ಹಿಯರ್ ಎಂಪ್ಲಾಯೀಸ್ ಮೋರ್ ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ, ಹೆಚ್ಚು ವರ್ಕ್ ಮಾಡ್ತಾರೆ. ದೇ ಎಲಿಮಿನೇಟ್ಸ್ ಈಚ್ ಆ್ಯಂಡ್ ಎವ್ರಿ ಡೌಟ್ಸ್ ಆಫ್ ದ ಎಂಪ್ಲಾಯಿ ರಿಗಾರ್ಡಿಂಗ್ ಎನಿ ಟಾಸ್ಕ್. ಇನ್ ದಿಸ್ ವಿಚ್ ಒನ್, ದ ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ಪಲ್ಲಿ ಏನು, ವಾಟ್ ಎವರ್ ದ ಡೌಟ್ಸ್ ದ ವಾಟ್ ಟೀಮ್ ಮೆಂಬರ್ ಆರ್ ದ ಎಂಪ್ಲಾಯೀಸ್ ಆರ್ ಹ್ಯಾವಿಂಗ್, ಎವ್ರಿಥಿಂಗ್ ಈಸ್ ಗೆಟ್ ಕ್ಲಿಯರ್ಡ್, ಎಲ್ಲವನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ದಿಸ್ ಇಸ್ ದ ಅಡ್ವಾಂಟೇಜಸ್ ಆಫ್ ವಿಚ್ ಒನ್, ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್. What is the second advantage? Okay, only one advantage is there. Okay,
The disadvantage, see the disadvantage, leaders sometimes become insensitive towards their employees. Insensitive ಅಂದರೆ they are giving the punishment without asking the problem. They are just focusing on the target. ಇಷ್ಟು ಯೂನಿಟ್ಸ್ ಕಂಪ್ಲೀಟ್ ಆಗಬೇಕು, ಪ್ರೊಡಕ್ಷನ್ ಆಗಬೇಕು, ಆಯಿತಾ. ಎಂಪ್ಲಾಯೀಸ್ ಅಲ್ಲಿಗೆ ಬೇಕಾದಷ್ಟು ಎಂಪ್ಲಾಯೀಸ್ ಹಾಕಿದ್ದಾರೆ, ರಾ ಮೆಟೀರಿಯಲ್ಸ್ ಇದೆಯಾ, ಪವರ್ ಕರೆಕ್ಟ್ ಆಗಿದೆಯಾ, ಅಥವಾ ಫೆಸಿಲಿಟೀಸ್ ಇದೆಯಾ, ಆಲ್ ದ ಫಿಸಿಕಲ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಆರ್ ನಾಟ್, ಅದೆಲ್ಲ ಯಾವುದನ್ನು ನೋಡುವುದಿಲ್ಲ. ದೇ ಆರ್ ಜಸ್ಟ್ ಇನ್ಸೆನ್ಸಿಟಿವ್, ಅದನ್ನೆಲ್ಲ ನೋಡುವಷ್ಟು ತಾಳ್ಮೆ ಅವರಿಗಿಲ್ಲ. ಬಟ್ ದೇ ಆರ್ ಓನ್ಲಿ ಫೋಕಸ್ ಈಸ್ ಆನ್ ವಾಟ್, ದ ಟಾರ್ಗೆಟ್. ಅವರ ಟಾರ್ಗೆಟ್ ಏನು ಅದು. ದೇ ಡೋಂಟ್ ವಾಂಟ್ ಎಂಪ್ಲಾಯೀಸ್ ಕ್ರಿಯೇಟಿವಿಟಿ ಆರ್ ದೇರ್ ಎನ್ಕರೇಜ್ಮೆಂಟ್ ಆರ್ ದೇರ್ ಪ್ರಾಬ್ಲಮ್ಸ್, ವಾಟ್ ಎವರ್ ಮೇ ಬಿ, they are not at all thinking about it. They just want the target. This is the disadvantage. Let's see the second one. Autocratic leadership. ಡೆಮೊಕ್ರೆಟಿಕ್ ನ ಅಪೋಸಿಟ್. ಡೆಮೊಕ್ರೆಟಿಕ್ ಅಂದರೆ ಏನು? ಪ್ರಜಾಪ್ರಭುತ್ವ. ಆಟೋಕ್ರೆಟಿಕ್ ಅಂದರೆ ನಿರಂಕುಶ ಆಡಳಿತ ಅಂತ ಹೇಳ್ತೇವೆ. ಓಕೆ, ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಹಿಟ್ಲರ್, ಜರ್ಮನಿ. ಯು ನೋ ವಾಟ್ ಇಸ್ ದ್ಯಾಟ್? ಆಟೋಕ್ರೆಟಿಕ್ ಅಂದರೆ ಒಬ್ಬನ ಕೈಯಲ್ಲಿ. ಓಕೆ, ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಆಟೋಕ್ರೆಟಿಕ್ ಲೀಡರ್ಶಿಪ್. ಏನು ಆಟೋಕ್ರೆಟಿಕ್ ಎನ್ನುವ ಒಂದು ವರ್ಡ್ ಬಂದಿತ್ತು, ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆಟೋಕ್ರೆಟಿಕ್ ಎನ್ನುವ ವರ್ಡ್ ಎಲ್ಲಿ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವು. ಗೊತ್ತಾಗ್ತದೆ ನೀವು ಎಷ್ಟು ಕ್ಲಾಸ್ ಕೇಳ್ತೀರಿ ಅಂತ. ಆಟೋಕ್ರೆಟಿಕ್ ಎನ್ನುವ ವರ್ಡ್ ಯಾವಾಗ ನಾನು ಯೂಸ್ ಮಾಡಿದ್ದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಸೆಕ್ಷನ್ ಮತ್ತು ಆನ್ಸರ್. ಗೊತ್ತಾಯ್ತಲ್ವಾ? ಜಸ್ಟ್ ಎಲ್ಲಿ ಹೇಳಿದ್ದೆ ಅಂತ ಮಾತ್ರ ಬರೆದ್ರೆ ಸಾಕು, ಆನ್ಸರ್ ಅಂತೆಲ್ಲ ಏನು ಬರೆಯೋದು ಬೇಡ. ಓಕೆ, ಅಂಡರ್ ದ ಆಟೋಕ್ರೆಟಿಕ್ ಲೀಡರ್ಶಿಪ್. ಏನು ಆಟೋಕ್ರೆಟಿಕ್ ಲೀಡರ್ಶಿಪ್ ಅಂತ ಹೇಳಿದರೆ, ಆಲ್ ಡಿಸಿಷನ್ಸ್ ಮೇಕಿಂಗ್ ಪವರ್ಸ್ ಆರ್ ಸೆಂಟ್ರಲೈಸ್ಡ್ ಇನ್ ದ ಲೀಡರ್ ಆ್ಯಸ್ ಶೋನ್. ಸಚ್ ಲೀಡರ್ಸ್ ಆರ್ ಡಿಕ್ಟೇಟರ್ಸ್. ಡಿಕ್ಟೇಟರ್ಸ್ ಅಂದರೆ ನಿರಂಕುಶ ಆಡಳಿತಗಾರರು ಅಂತ ಹೇಳ್ತೇವೆ. ಯಾವುದೇ ಒಬ್ಬ ನಾನು ಹೇಳಿದ್ದೆ ನೋಡಿ, ನಿಮಗೆ ಒಂದು ಇಮೇಜ್ ನೆನಪಿರ್ಬೋದು. ಇಲ್ಲಿ ತುಂಬ ಮನುಷ್ಯರಿದ್ದರು. ಇದು ಮನುಷ್ಯರು ಅಂತ ಅಂದುಕೊಳ್ಳಿ, ಮನುಷ್ಯರಾಗಿ ಇಲ್ಲ. ಓಕೆ, ಇಲ್ಲಿ ಒಂದು ಕೈ ಇತ್ತು, ಸರಿಯಾ? ಒಂದು ಕೈ 5 ಬೆರಳಾಗಬೇಕಲ್ಲ. ಓಕೆ, ಒಂದು ಕೈ ಇಷ್ಟನ್ನು ಕೂಡ ಕಂಟ್ರೋಲ್ ಮಾಡುವ ಒಂದು ಇಮೇಜ್ ಹಾಕಿದ್ದೆ ನಾನು, ನೆನಪಿದೆಯಾ ನಿಮಗೆ? ಏನದು? ಒಂದು ಡಿಕ್ಟೇಟರ್ ಅಥವಾ ಒಬ್ಬ ವ್ಯಕ್ತಿ, ಲೀಡರ್ ಎನ್ನುವವನು ಎಲ್ಲ ಎಂಪ್ಲಾಯೀಸ್ಗಳನ್ನು ಕಂಟ್ರೋಲ್ ಮಾಡುವುದು. ಅವನೊಬ್ಬನೇ ಕಂಟ್ರೋಲ್ ಮಾಡ್ತಾನೆ. ಎವ್ರಿಥಿಂಗ್ ಅವರು ಏನಿದೆ ಎಲ್ಲ ಅವನು ಹೇಳಿದಾಗೆ ಆಗಬೇಕು. ಗೊತ್ತಾಯ್ತಾ? ಯಾವುದೇ ಯಾರದೇ ಸಜೆಷನ್ ತೆಕ್ಕೊಳ್ಳುವುದಿಲ್ಲ, ಏನೂ ಇಲ್ಲ. ದಿಸ್ ಎಂಪ್ಲಾಯಿ ಶುಡ್ ಒಬೇ ಹಿಮ್. ಅವನು ಹೇಳಿದ ಹಾಗೆ ಕೇಳಬೇಕು, ಅಷ್ಟೇ ಇರೋದಿಲ್ಲಿ. ಕ್ಲಿಯರ್? ದಿಸ್ ಇಸ್ ಕಾಲ್ಡ್ ಆಟೋಕ್ರೆಟಿಕ್ ಲೀಡರ್ಶಿಪ್. ಸೆಂಟ್ರಲೈಸ್ಡ್ ಅಂದರೆ ಕೇಂದ್ರೀಕರಣಗೊಂಡಿರ್ತದೆ ಅಂತ. ಒಬ್ಬನ ಕೈಯಲ್ಲಿ ಎಲ್ಲ ಆಡಳಿತ ಕೇಂದ್ರೀಕರಣಗೊಂಡಿರ್ತದೆ ಅಂತ ಅರ್ಥ. ಓಕೆ, ಆಟೋಕ್ರೆಟಿಕ್ ಲೀಡರ್ಶಿಪ್ ಈಸ್ ಅನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್. ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಮತ್ತು ಆಟೋಕ್ರೆಟಿಕ್ ಲೀಡರ್ಶಿಪ್ ಎರಡೂ ಒಂದೇ, ಬಟ್ ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಎಕ್ಸ್ಟ್ರೀಮ್ ಫಾರ್ಮ್ ಅಂತ ಹೇಳಿದರೆ ಅದರ ಮುಂದುವರಿದ ಭಾಗ. ಹೇಗೆ? ಇದೊಂದು ಹದಕ್ಕೆ ಏನು ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಎನ್ನುವುದು ಒಂದು ಥರಕ್ಕೆ ಆಟೋಕ್ರೆಟಿಕ್ ಅಂತಲೇ ಹೇಳ್ಬೋದು, ಆದರೆ ಅಷ್ಟೊಂದು ಆಟೋಕ್ರೆಟಿಕ್ ಅಲ್ಲ. ಗೊತ್ತಾಯ್ತಲ್ಲ? ಕಂಪ್ಲೀಟ್ ಆಟೋಕ್ರೆಟಿಕ್ ಆಗುವವರೆಗೂ ಟ್ರಾನ್ಸಾಕ್ಷನಲ್ ಬಂದಿಲ್ಲ. ಟ್ರಾನ್ಸಾಕ್ಷನ್ನ ಮುಂದಿನ ಭಾಗವೇ ಆಟೋಕ್ರೆಟಿಕ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಅದರ ಅರ್ಥ ಆಯ್ತಾ? ಆಟೋಕ್ರೆಟಿಕ್ ಲೀಡರ್ಶಿಪ್ ಈಸ್ ಅನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಟ್ರಾನ್ಸಾಕ್ಷನ್ ಲೀಡರ್ಶಿಪ್. ಅಂದರೆ ಟ್ರಾನ್ಸಾಕ್ಷನ್, ಈಗ ನಾನು ಹೇಳಿದೆ ಹೇಗೆ ಟ್ರಾನ್ಸಾಕ್ಷನ್ ಅಂತ ಹೇಳಿದರೆ, ಲೀಡರ್ ಇದ್ದಾನೆ, ಒಳ್ಳೆ ಕೆಲಸಕ್ಕೆ ಇನ್ಸೆಂಟಿವ್ ಕೊಡ್ತಾನೆ, ಕೆಲಸವೇ ಮಾಡಲಿಲ್ಲದಿದ್ದರೆ ಅಥವಾ ಕಡಿಮೆ ಕೆಲಸ ಮಾಡಿದರೆ, ಟಾರ್ಗೆಟ್ ರೀಚ್ ಆಗಲಿಲ್ಲದ್ರೆ ಪನಿಷ್ಮೆಂಟ್ ಕೊಡ್ತಾನೆ. ಇಲ್ಲಿ ಹಾಗಲ್ಲ, ಎಲ್ಲ ಹೇಳಿದ ಹಾಗೆ ಮಾಡಬೇಕು. ಆ್ಯಂಡ್ ಅಷ್ಟು ಸ್ಟ್ರಾಂಗ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರ್ತದೆ, ಹೇಳಿದ್ದನ್ನು ಮಾಡಲೇಬೇಕು ಅಂತ ಹೇಳಿ. ಓಕೆ, ಪನಿಷ್ಮೆಂಟ್ ಅದೆಲ್ಲ ವಿಷಯವೇ ಇಲ್ಲ. ಯು ಹ್ಯಾವ್ ಟು ಒಬೇ, ದಟ್ ಈಸ್ ಅ ಮ್ಯಾಟರ್. ವೇರ್ ಅ ಲೀಡರ್ ಎಕ್ಸರ್ಟ್ಸ್ ಹೈ ಲೆವೆಲ್ಸ್ ಆಫ್ ಪವರ್ ಓವರ್ ಹಿಸ್ ಆರ್ ಹರ್ ಎಂಪ್ಲಾಯೀಸ್ ಆರ್ ಟೀಮ್ ಮೆಂಬರ್ಸ್ have high level of power. People within the team are given few opportunities for making suggestions, even if these would be in the team or organization's interest. Okay, maybe or ಇರಬಹುದು ಅಥವಾ ಇಲ್ಲದೇ ಇರಬಹುದು, ಏನು ಸಮ್ ಆಪರ್ಚುನಿಟೀಸ್ ಫಾರ್ ಮೇಕಿಂಗ್ ಸಜೆಷನ್ಸ್. ಟೀಮಲ್ಲಿ ಟೀಮ್ ಮೆಂಬರ್ಸಿಂದ ಕೆಲವು ಸಜೆಷನ್ ತಗೊಳ್ಬಹುದು, ತಗೊಳ್ಳದೇ ಇರಬಹುದು. ಇಫ್ ದಿಸ್ ವುಡ್ ಬಿ ಇನ್ ದ ಟೀಮ್ಸ್
or organization's interest. Autocratic leadership style is often considered the classical approach. It is one in which the manager retains as much power and decision making authority as possible. All the authorities and the decision making is in the hand ಯಾರ ಹ್ಯಾಂಡಲ್ಲಿ ಇರ್ತದೆ, ಮ್ಯಾನೇಜರ್ನ ಕೈಯಲ್ಲಿರ್ತದೆ. The manager does not consult employees or they are allowed to give any input. ಯಾವುದೇ ವಿಷಯದ ಸಜೆಷನ್ ಕೊಡಲಿಕ್ಕೆ ಅಥವಾ ಏನಾದರೂ ಸಜೆಸ್ಟ್ ಮಾಡಲಿಕ್ಕೆ ಎಂಪ್ಲಾಯೀಸಲ್ಲಿ ಯಾರೂ ಕೂಡ ಕೇಳುವುದಿಲ್ಲ, ಮ್ಯಾನೇಜರ್ ಕೇಳುವುದಿಲ್ಲ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಆಫ್ ಮ್ಯಾನೇಜರ್. ಹಿ ಓನ್ಲಿ ಟೇಕಿಂಗ್ ದ ಡಿಸಿಷನ್ಸ್ ಆ್ಯಂಡ್ ಆಲ್ ದ ಪವರ್ಸ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಮ್ಯಾನೇಜರ್. ಕ್ಲಿಯರ್? ಎಂಪ್ಲಾಯೀಸ್ ಆರ್ expected to obey orders without receiving an explanation. If ನಾಳೆ ಮಾರ್ನಿಂಗಿಂದ 10 o'clock ಬರಬೇಕು ಅಂತ ಹೇಳಿದರೆ ದೇ ಹ್ಯಾವ್ ಟು ಕಮ್. ನೋ ಎನಿ ಎಕ್ಸ್ಪ್ಲನೇಷನ್. ಯಾಕೆ ಅಂತ ಕೇಳುವಂತಹ ಒಂದು ವಿಷಯವೇ ಇಲ್ಲ. ನೋ ಎನಿ ಎಕ್ಸ್ಪ್ಲನೇಷನ್. ಎಂಪ್ಲಾಯೀಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಒಬೇ. ಒಬೇ ಅಂದರೆ ಏನು? ಕೇಳಬೇಕು ಅಂತಲ್ವಾ ಅರ್ಥ. ಹೇಳಿದ್ದನ್ನು ಕೇಳಬೇಕು. ಯು ಹ್ಯಾವ್ ಟು ಒಬೇ ಅಂತ ಹೇಳ್ತೇವೆ. ಅಂತಹ ಆರ್ಡರ್ಸ್ಗಳನ್ನು ಯು ಹ್ಯಾವ್ ಟು ಒಬೇ ವಿದೌಟ್ ಎನಿ explanation. The motivation environment is produced by creating a structured set of rewards and punishment. Same I have said, ಟ್ರಾನ್ಸಾಕ್ಷನಲ್ನ ಮುಂದುವರಿದ ಭಾಗ ಆಗಿರ್ತದೆ ಆಟೋಕ್ರೆಟಿಕ್. ಇಲ್ಲೂ ಕೂಡ ಹಾಗೆ ಒಳ್ಳೆಯ ವರ್ಕಿಗೆ ಅಥವಾ ಸ್ಟ್ಯಾಂಡರ್ಡನ್ನು ಮೀಟ್ ಮಾಡಿದ ವರ್ಕಿಗೆ ಇನ್ಸೆಂಟಿವ್ಸ್, ಅದೇ ತರಹ ವರ್ಕ್ ಮಾಡದಿದ್ದಾಗ ಪನಿಷ್ಮೆಂಟ್ಸ್ ಇದೆ. ಆಟೋಕ್ರೆಟಿಕ್ ಲೀಡರ್ಸ್ ಮೇಕ್ ಡಿಸಿಷನ್ಸ್ ವಿದೌಟ್ ಕನ್ಸಲ್ಟಿಂಗ್ ದೇಯರ್ ಟೀಮ್ಸ್. ಯು ಅಂಡರ್ಸ್ಟುಡ್ ದಿಸ್? ವಿದೌಟ್ ಕನ್ಸಲ್ಟಿಂಗ್ ದೇಯರ್ ಟೀಮ್ಸ್ ಅಂದರೆ ಆಟೋಕ್ರೆಟಿಕ್ ಲೀಡರ್ ಎನ್ನುವರು ಯಾವುದೇ ಟೀಮ್ ಮೆಂಬರಲ್ಲಿ ಯಾವುದೇ ಸಜೆಷನ್ ಏನು ಕೂಡ ಮ್ಯಾಕ್ಸಿಮಮ್ ತೆಗೊಳ್ಳದೆ ಡಿಸಿಷನ್ಸನ್ನು ತಗೊಳ್ತಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಕನ್ಸಲ್ಟ್ ಎನಿ ಟೀಮ್ ಮೆಂಬರ್ಸ್. ದಿಸ್ ಈಸ್ ಕನ್ಸಿಡರ್ಡ್ ಅಪ್ರಾಪ್ರಿಯೇಟ್ ವೆನ್ ಡಿಸಿಷನ್ಸ್ ಜೆನ್ಯೂನ್ಲಿ ನೀಡ್ ಟು ಬಿ ಟೇಕನ್ ಕ್ವಿಕ್ಲಿ. ಓಕೆ, ಇದೊಂದು ಅಡ್ವಾಂಟೇಜ್ ಯಾವಾಗ ಆಗ್ತದೆ, ಈ ಆಟೋಕ್ರೆಟಿಕ್ ಲೀಡರ್ಶಿಪ್ ಯಾವಾಗ ಅರ್ಜೆಂಟಾಗಿ ಕ್ವಿಕ್ಕಾಗಿ ಯಾವುದಾದ್ರೂ ವಿಷಯದಲ್ಲಿ ಡಿಸಿಷನ್ ತಗೊಳ್ಬೇಕು, ಆ ಟೈಮಲ್ಲಿ ಆಟೋಕ್ರೆಟಿಕ್ ಲೀಡರ್ಶಿಪ್ ಈಸ್ ವೆರಿ ಗುಡ್ ಬಿಕಾಸ್ ಯು ಕ್ಯಾನ್ ಟೇಕ್ ಡಿಸಿಷನ್ಸ್ ಕ್ವಿಕ್ಲಿ. ಒಬ್ಬ ಮ್ಯಾನೇಜರ್ ಮಾತ್ರ ಅದು ಮಾಡಬೇಕಾ ಇಲ್ವಾ ಅಂತ ಹೇಳಿ ಡಿಸಿಷನ್ ಒಬ್ಬನೇ ತಗೊಳ್ಳುವಾಗ ಏನಾಗ್ತದೆ, ಕ್ವಿಕ್ಕಾಗಿ ನಿಮಗೆ ಡಿಸಿಷನ್ ತಗೊಳ್ಲಿಕ್ಕೆ ಆಗ್ತದೆ. ಇಲ್ಲ ತುಂಬ ಮಂದಿಯಲ್ಲಿ ಕೇಳಿ ಆಗಬೇಕು ಅಂತ ಹೇಳುವಾಗ ಏನಾಗ್ತದೆ, ತುಂಬ ಟೈಮ್ ಬೇಕಾಗ್ತದೆ. ಕರೆಕ್ಟ್ ಅಲ್ವಾ? ಸೊ ಕ್ವಿಕ್ ಡಿಸಿಷನ್ ಮೇಕಿಂಗ್ ಇಟ್ ಈಸ್ ವೆರಿ ಈಸಿ, ವೆರಿ ಗುಡ್. Clear? Next, see, all explanation is not needed. What you want from that you can write. Many people isn't being treated like this. Because of this, autocratic leadership often leads to high level of absenteeism and staff turnover. ಈ ಆಟೋಕ್ರೆಟಿಕ್ ಲೀಡರ್ಶಿಪ್ ಎನ್ನುವುದು ನಾವು ಒಂದು ಬಿಸ್ನೆಸ್ಸಲ್ಲಿ ಅಪ್ಲೈ ಮಾಡಿದಾಗ, ಹೆಚ್ಚು ಒಂದು ಸ್ಟ್ರಿಕ್ಟ್ ಆದ ಬಿಸ್ನೆಸ್ ಆದಾಗ ಏನಾಗ್ತದೆ, ಹೆವಿಯಾಗಿ ಇನ್ಸ್ಟ್ರಕ್ಷನ್ಸ್ ಬರ್ತದೆ. ವಿ ಹ್ಯಾವ್ ಟು ಒಬೇ ಆ್ಯಂಡ್ ನಮ್ಮನ್ನು ತುಂಬ ಒಂದು ಕಠಿಣವಾಗಿ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳುವಾಗ ಯಾವುದಕ್ಕೆ ಅದು ಎಡೆ ಮಾಡಿಕೊಡ್ತದೆ, ದೇರ್ ವಿಲ್ ಬಿ ಆಬ್ಸೆಂಟಿಸಮ್, ಹೆಚ್ಚು ಆಬ್ಸೆಂಟ್ ಆಗುವ ಸಾಧ್ಯತೆ ಇರ್ತದೆ. ಅದಲ್ಲದೆ ಎಂಪ್ಲಾಯೀಸ್ಗಳು ವರ್ಕನ್ನು ಬಿಟ್ಟು ಹೋಗುವ ಸಾಧ್ಯತೆ ಇರ್ತದೆ. ಅದನ್ನು ನಾವು ಸ್ಟಾಫ್ ಟರ್ನ್ ಓವರ್ ಅಂತ ಹೇಳ್ತೇವೆ. ಕ್ಲಿಯರ್? ಆಲ್ಸೋ ದ ಟೀಮ್ಸ್ ಔಟ್ಪುಟ್ ಡಸ್ ನಾಟ್ ಬೆನಿಫಿಟ್ ಫ್ರಮ್ ದ ಕ್ರಿಯೇಟಿವಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಕ್ರಿಯೇಟಿವಿಟಿಯಲ್ಲಿ ವರ್ಕ್ ಮಾಡುವುದು ಮತ್ತು ಯಾರದಾದರೂ ಇನ್ಸ್ಟ್ರಕ್ಷನ್ಗೆ ವರ್ಕ್ ಮಾಡುವುದು, ದರ್ ಇಸ್ ಅ ಡಿಫ್ರೆನ್ಸ್, ರೈಟ್? ನಮ್ಮ ನಿಮಗೆ ಎಷ್ಟು ಸಾಧ್ಯ ಇದೆಯೋ ಅದು ಮಾಡಿ, ಹೇಗೆ ನಿಮ್ಮ ಐಡಿಯಾ ಇದೆಯೋ ಆ ತರಹ ಮಾಡಿ ಅಂತ ಹೇಳುವುದು, ನೀವು ಹೀಗೇ ಮಾಡಬೇಕು ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ. ಕರೆಕ್ಟ್ ಅಲ್ವಾ? ಸೊ ಅಂತಹ ಇಲ್ಲಿ ಎಷ್ಟು ಅವರು ಔಟ್ಪುಟ್ ಕೊಟ್ಟಿದ್ರು ಅದು ಕ್ರಿಯೇಟಿವಿಟಿ ಅಥವಾ ಎಕ್ಸ್ಪೀರಿಯನ್ಸಿಂದ ಆದದ್ದಲ್ಲ, ಜಸ್ಟ್ ಬಿಕಾಸ್ ಆಫ್ ದ ರೂಲ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅದರಿಂದ ಆಗಿರುವಂಥದ್ದಾಗಿರ್ತದೆ ಅಂತ. ಫಾರ್ ಸಮ್ ರುಟೀನ್ ಆ್ಯಂಡ್ ಅನ್ಸ್ಕಿಲ್ಡ್ ಜಾಬ್ಸ್, ಹವೆವರ್ ದಿಸ್ ಸ್ಟೈಲ್ ಕ್ಯಾನ್ ರಿಮೇನ್ ಎಫೆಕ್ಟಿವ್ ವೇರ್ ದ ಅಡ್ವಾಂಟೇಜ್ ಆಫ್ ಕಂಟ್ರೋಲ್ ಓವರ್ ವೇ ದ ಡಿಸ್ಅಡ್ವಾಂಟೇಜ್. ಅಂದರೆ ಕೆಲವು ಅನ್ಸ್ಕಿಲ್ಡ್ ಜಾಬ್ಸ್, ಲೈಕ್ ಈಗ ನೋಡಿ, ಒಂದು ಕಾಂಟ್ರ್ಯಾಕ್ಟ್ ಅಂತ ಅಂದ್ಕೊಳ್ಳಿ, ಯಾವುದೊಂದು ರೋಡ್ ಕಾಂಟ್ರ್ಯಾಕ್ಟ್ ಅಂಥವುಗಳೆಲ್ಲ. ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಸೇ, ಈ ನಾರ್ತ್ ಕರ್ನಾಟಕದವರೆಲ್ಲ ಬಂದು ಇಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾರೆ. ಅವರನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನಲ್ವಾ, ಅವನು ಡಿಕ್ಟೇಟರ್ ಟೈಪ್ ಅಂತ ಅಂದ್ಕೊಳ್ಳಿ. ಆಗ ಅವನು ಹೇಳಿದ ಹಾಗೆ ಇಬ್ಬರು ವರ್ಕ್ ಮಾಡ್ತಾರೆ. ಕರೆಕ್ಟಾ? ಅದನ್ನು ನಾವು ಅನ್ಸ್ಕಿಲ್ಡ್ ಜಾಬ್ಸ್ ಅಂತ ಹೇಳ್ತೇವೆ. ಸ್ಕಿಲ್ಡ್ ಜಾಬ್ಸ್ ಅಂತ ಹೇಳೋದಿಲ್ಲ, ಅನ್ಸ್ಕಿಲ್ಡ್ ಜಾಬ್ಸ್ ಅಂತ ಹೇಳ್ತೇವೆ. ಸ್ಕಿಲ್ಡ್ ಅಂದರೆ ಪ್ರೊಫೆಷನಲ್ಸ್. ಓಕೆ, ಅನ್ಸ್ಕಿಲ್ಡ್ ಜಾಬ್ ಇಂಥವುಗಳಿಗೆಲ್ಲ ಈ ಆಟೋಕ್ರೆಟಿಕ್ ಲೀಡರ್ಶಿಪ್ ಎನ್ನುವುದು ನಡೀತದೆ. ಬಾಕಿ ಉಳಿದವುಗಳಿಗೆ ಇದು ಅಷ್ಟು ಎಫೆಕ್ಟಿವ್ ಅಲ್ಲ ಅಂತ ಹೇಳ್ಬೋದು.
ಹಾಗಿದ್ದರೂ ಕೂಡ ಇದರ ಅಡ್ವಾಂಟೇಜ್ ಏನಿದೆ, ಇಟ್ ಓವರ್ವೇ ದ ಡಿಸಡ್ವಾಂಟೇಜ್. ಓವರ್ವೇ ಅಂದರೆ ಡಿಸಡ್ವಾಂಟೇಜ್ ಕಡಿಮೆ ಮತ್ತು ಅಡ್ವಾಂಟೇಜ್ ಹೆಚ್ಚಾಗಿರ್ತದೆ ಆಟೋಕ್ರೆಟಿಕ್ ಲೀಡರ್ಶಿಪ್ಪಿಂದ. And further explanation, in this type of leadership, leader takes decision without considering the viewpoints of other member. ಅರ್ಥ ಆಯಿತು? Here, group members are not the part of decision making and they just have to follow the steps to accomplish the target. ಇವರಲ್ಲಿ ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕೆ ಯಾವುದೇ ಸಜೆಷನ್ ತೆಕ್ಕೊಳ್ಳುವುದಿಲ್ಲ. ದೇ ಆರ್ ನಾಟ್ ದ ಪಾರ್ಟ್ ಆಫ್ ಡಿಸಿಷನ್ ಮೇಕಿಂಗ್. ಮತ್ತೇನು ಮಾಡಬೇಕು? ದೇ ಹ್ಯಾವ್ ಟು ಜಸ್ಟ್ ಫಾಲೋ ದ ಸ್ಟೆಪ್ಸ್ ಟು ಅಕಂಪ್ಲಿಷ್ ದ ಟಾರ್ಗೆಟ್. Here leader is completely responsible for the good or bad result obtained. ಓಕೆ, ಇಲ್ಲಿ ಯಾವುದೇ ರಿಸಲ್ಟ್ ಬಂದಿರಲಿ, ಫೈನಲಿ ಯಾರು ಲೀಡರ್ ಯಾರಿದ್ದಾರೆ, ಹಿ ಈಸ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ವಾಟ್ ಎವರ್ ಮೇ ಬಿ, ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್. This type of leadership is rarely seen in any organization. It is rare. Okay, what is the advantage? Since only leader takes the decision, hence no communication gap. In this type, less time is required to take decision. I have said quick decision is possible. Any sudden crisis or difficult situation can be handled more effectively. Disadvantages: this type of leadership is rarely effective. I have said no, rarely effective. ಯಾಕೆ? ಓನ್ಲಿ ಇನ್ ದ ಸಮ್ ಅನ್ಸ್ಕಿಲ್ಡ್ ಅಂತಹ ಸಿಚುವೇಶನ್ಗಳಲ್ಲಿ ಮಾತ್ರ ಈ ಆಟೋಕ್ರೆಟಿಕ್ ಲೀಡರ್ಶಿಪ್ ಎನ್ನುವುದು ವರ್ಕ್ ಆಗ್ತದೆ. ಎಲ್ಲ ಸಿಚುವೇಶನ್ಗಳಲ್ಲಿ ಇದು ವರ್ಕ್ ಆಗುವುದಿಲ್ಲ. ಥರ್ಡ್ ಒನ್, ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್. ಏನು ಫಸ್ಟ್ ಒನ್ ಟ್ರಾನ್ಸಾಕ್ಷನಲ್. ಓಕೆ, ಥರ್ಡ್ ಒನ್ ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್. Transformational leadership is a leadership style that is defined as leadership that creates valuable and positive change in the follower. Okay, a transformation leader focuses on transforming others to help each other. Transforming ಅಂದರೆ ಬದಲಾಯಿಸುವುದು. ಒಬ್ಬ ಲೀಡರ್, ಒಂದು ಗ್ರೂಪ್ನ ಲೀಡರ್ ಹೇಗೆ ಅವನ ಗ್ರೂಪ್ ಮೆಂಬರ್ಸ್ ಇಂಪ್ರೂವ್ ಆಗಬೇಕು ಅಂತ ನೋಡ್ತಾನೆ ನೋಡಿ, ಅವರನ್ನು ಬದಲಾಯಿಸಬೇಕು. ದೇ ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ ಹೇಳಿ ಅವರಿಗೆ ಎನ್ಕರೇಜ್ ಮಾಡ್ತಾನೆ. ಅವರು ಬೆಳವಣಿಗೆ ಆಗಲಿ ಅಥವಾ ದೇ ಹ್ಯಾವ್ ಟು ಇಂಪ್ರೂವ್ ಅಂತ ಹೇಳ್ತೇವೆ ನೋಡಿ, ಆ ತರಹ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡುವುದನ್ನು ನಾವು ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ಅಲ್ಲಿ ಒಂದು ಲೀಡರ್ಶಿಪ್. ಆ್ಯಂಡ್ ಟು ಲುಕ್ ಔಟ್ ಫಾರ್ ಈಚ್ ಅದರ್, ಟು ಬಿ ಎನ್ಕರೇಜಿಂಗ್ ಆ್ಯಂಡ್ ಹಾರ್ಮೋನಿಯಸ್ ಆ್ಯಂಡ್ ಲುಕ್ ಔಟ್ ಫಾರ್ ದ ಆರ್ಗನೈಸೇಷನ್ ಆಸ್ ಅ ಹೋಲ್ ಆಗಿ, ಗ್ರೂಪ್ ಆಗಿ, ಆರ್ಗನೈಸೇಷನ್ನ ವೆಲ್ ವಿಶಿಂಗಿಗೆ ಒಂದು ಗ್ರೂಪ್ ಸೆಟ್ ಮಾಡುವುದು ಮತ್ತು ಈಚ್ ಆ್ಯಂಡ್ ಅದರ್ ಎಲ್ಲರೂ ಸೇರಿಕೊಂಡು ದೇ ಆರ್ ವರ್ಕಿಂಗ್ ಫಾರ್ ದ ಗುಡ್ನೆಸ್ ಆಫ್ ದ ಆರ್ಗನೈಸೇಷನ್. ದಿಸ್ ಇಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್. ಇಲ್ಲಿ ಏನಾಯಿತು, ಒಬ್ಬ ಲೀಡರ್ ಮತ್ತು ಅವರ ಗ್ರೂಪ್ ಜೊತೆಯಾಗಿ ಸೇರಿಕೊಂಡು ಈಚ್ ಅದರ್ ಎಲ್ಲವನ್ನು ಶೇರ್ ಮಾಡಿಕೊಂಡು ಎನ್ಕರೇಜ್ ಮಾಡಿಕೊಂಡು ವರ್ಕ್ ಮಾಡೋದನ್ನು ನಾವು ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ಕ್ಲಿಯರ್? ಇನ್ ದಿಸ್ ಲೀಡರ್ಶಿಪ್ ದ ಲೀಡರ್ ಎನ್ಹಾನ್ಸಸ್ ದ ಮೋಟಿವೇಶನನ್ನು ಹೆಚ್ಚು ಮಾಡ್ತಾನೆ, ಮೊರೇಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಫಾಲೋವರ್ ಗ್ರೂಪ್. ಓಕೆ, ಹಿ ಈಸ್ ಎನ್ಕರೇಜಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಇಂಪ್ರೂವ್ಮೆಂಟ್, that is the performance of his follower group. A person with this leadership style is a true leader who inspires his or her team with a shared vision of the future. I have said no, ಒಬ್ಬ ಲೀಡರ್ ಯಾರು ಬರೀ ಹೇಳುವವನು ಲೀಡರ್ ಅಲ್ಲ, ಅವರ ಜೊತೆ ಸೇರಿಕೊಂಡು ಆ ಕೆಲಸ ಮಾಡ್ತಾನಲ್ವ, ದ್ಯಾಟ್ ಈಸ್ ಕಾಲ್ಡ್ ಲೀಡರ್. ಎಕ್ಸಾಕ್ಟ್ ನೇಮ್ ವಾಟ್ ಮೀನಿಂಗ್ ಆಫ್ ಲೀಡರ್ ಅದು. ಸೊ ಹಿಯರ್ ಸಿ, ಅ ಪರ್ಸನ್ ವಿತ್ ದಿಸ್ ಲೀಡರ್ಶಿಪ್ ಸ್ಟೈಲ್ ಈಸ್ ಟ್ರೂ ಲೀಡರ್ who inspires his or her team with a shared vision of the future. ಏನು ಆರ್ಗನೈಸೇಷನ್ನ ಗೋಲ್ ಇದೆ, ಫ್ಯೂಚರ್ ಗೋಲ್ ಇದೆ, ಆ ಫ್ಯೂಚರ್ ಗೋಲನ್ನು ಟುಗೆದರ್ ಆಗಿ ಫುಲ್ಫಿಲ್ ಮಾಡಲಿಕ್ಕೆ ಯಾರು ಇನ್ಸ್ಪೈರ್ ಮಾಡ್ತಾನೆ ಅವನು ಈ ಲೀಡರ್ಶಿಪ್ ಸ್ಟೈಲನ್ನು ಹೊಂದಿರ್ತಾನೆ ಮತ್ತು ಅವನನ್ನು ನಾವು ಟ್ರೂ ಲೀಡರ್ ಅಂತ ಹೇಳ್ತೇವೆ. ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಸ್ ಆರ್ ಹೈಲಿ ವಿಸಿಬಲ್ ಆ್ಯಂಡ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ಕಮ್ಯುನಿಕೇಟಿಂಗ್. They don't necessarily lead from the front as they tend to delegate responsibility amongst their team. ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ಹಂಚುವುದು ಅಂತ ಅರ್ಥ ಆಯಿತಾ. ಹಂಚುವುದನ್ನು ನಾವು ಡೆಲಿಗೇಷನ್ ಅಂತ ಹೇಳ್ತೇವೆ. ಟ್ರಾನ್ಸ್ಫಾರ್ಮೇಷನ್ ಲೀಡರ್ಸ್ ಆರ್ ಹೈಲಿ ವಿಸಿಬಲ್. ನಾವು ಹೆಚ್ಚಾಗಿ ಅವರನ್ನು ಕಾಣಲಿಕ್ಕೆ ಸಿಗ್ತಾರೆ. ಆ್ಯಂಡ್ ದೇ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಕಮ್ಯುನಿಕೇಟಿಂಗ್. ದೇ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತ್ ದ ಟೀಮ್ ಮೆಂಬರ್ಸ್. ಅವರ
they are going to encourage them, motivate them, and they are asking their problems, and they are continuously improving their followers. ಅರ್ಥ ಆಯ್ತಾ? ಆ್ಯಂಡ್ ವೈಲ್ ದೇರ್ enthusiasm is often infectious. ಅಂದರೆ ಅವರ ಎಂತೂಷಿಯಾಸಮ್ ಒಮ್ಮೆಯೂ ಕಡಿಮೆಯೇ ಆಗುವುದಿಲ್ಲ, ಹೆಚ್ಚು ಉತ್ಸಾಹಿಯಾಗಿರ್ತಾರೆ ಅಂತ ಅರ್ಥ. ದೇ ಕ್ಯಾನ್ ನೀಡ್ ಟು ಬಿ ಸಪೋರ್ಟೆಡ್ ಬೈ ಡಿಟೇಲ್ ಪೀಪಲ್. ಓಕೆ, ಇದರಲ್ಲಿ ಏನರ್ಥ ಆಯಿತು ನಮಗೆ? ಟ್ರಾನ್ಸ್ಫಾರ್ಮೇಷನ್ ಲೀಡರ್ಸ್ ಯಾರಾಗಿರ್ತಾರೆ? ದೇ ಆರ್ ಜಸ್ಟ್ ಆಲ್ವೇಸ್ ಇಂಪ್ರೂವಿಂಗ್ ದ ಗ್ರೂಪ್ ಮೆಂಬರ್ಸ್. ದೇ ಆರ್ improving the group members, and the responsibility whatever may be there in the leader is delegated. ಅದನ್ನು ನಾವು ಸೆಂಟ್ರಲೈಸ್ ಆಗಿರುವುದಿಲ್ಲ ಆಟೋಕ್ರೆಟಿಕ್ ಲೀಡರ್ಶಿಪ್ನ ಹಾಗೆ. ಹಿಯರ್ ಇಟ್ ಈಸ್ ಡಿಸೆಂಟ್ರಲೈಸ್ಡ್ ಆ್ಯಂಡ್ ಡೆಲಿಗೇಟೆಡ್. ಟೀಮ್ ಮೆಂಬರ್ಸಿಗೆ ಅದನ್ನು ಹಂಚಲಾಗಿರ್ತದೆ. ಒಟ್ಟಿಗೆ ಸೇರಿ ಗೋಲ್ ರೀಚ್ ಮಾಡುವ ಪ್ಲ್ಯಾನ್ ಮಾಡ್ತಾರೆ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿಕೊಂಡಿರ್ತಾರೆ. It is a type of leadership in which leaders always try to explore their employees in terms of attitude and social changes. ಎಕ್ಸ್ಪ್ಲೋರ್ ಮಾಡೋದಂದರೆ ಇಂಪ್ರೂವ್ ಮಾಡೋದು ಅಂತ ಅರ್ಥ. ಯಾವ ಟೈಪ್ನ ಲೀಡರ್ಶಿಪ್ ಇದು? ಆಲ್ವೇಸ್ ಒಂದು ಲೀಡರ್ ಹಿ ಈಸ್ ಟ್ರೈಯಿಂಗ್ ಟು ಇಂಪ್ರೂವ್ ದ ಎಂಪ್ಲಾಯೀಸನ್ನು ಇಂಪ್ರೂವ್ ಮಾಡಲಿಕ್ಕೆ ನೋಡ್ತಿರ್ತಾನೆ. ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ ಪ್ರಿಪೇರ್ ದೇರ್ ಎಂಪ್ಲಾಯೀಸ್ ಟು ಫೇಸ್ ಸಡನ್ ಚೇಂಜಸ್ ಇನ್ ದ ಟಾರ್ಗೆಟ್, crisis, and any kind of difficult situation. This type of leader does not highly depend previous stats. Okay, he will not ಡಿಪೆಂಡ್ ಆನ್ ಪ್ರೀವಿಯಸ್ ಸ್ಟಾರ್ಟ್. ಪ್ರೀವಿಯಸ್ಲಿ ಏನಾಯಿತು, ಎಷ್ಟು ಟಾರ್ಗೆಟ್ ಇತ್ತು ಅಂಥವುಗಳನ್ನು ಏನು ನೋಡೋದಿಲ್ಲ. ಫ್ಯೂಚರಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ನೋಡ್ತಾನೆ ಮತ್ತು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ಟ್ರೈ ಮಾಡೋದು ಮಾತ್ರ ಅಲ್ಲ, ಹಿ ವಿಲ್ ಗೈಡ್. ಓಕೆ, ವಾಟ್ ಈಸ್ ದ ಅಡ್ವಾಂಟೇಜ್? ಲೀಡರ್ ಎನ್ಕರೇಜಸ್ ದೇಯರ್ ಗ್ರೂಪ್ ಟುವರ್ಡ್ಸ್ ದ ಟಾರ್ಗೆಟ್ ಆ್ಯಂಡ್ ಮೇಕ್ಸ್ ದೆಮ್ ಇಂಟರಾಕ್ಟಿವ್ ಆ್ಯಂಡ್ ಮೋರ್ ಕಮ್ಯುನಿಕೇಟಿವ್. ಹೆಚ್ಚು ಎನ್ಕರೇಜ್ ಮಾಡ್ತಾನೆ ಎಂಪ್ಲಾಯೀಸ್ಗಳನ್ನು ಅಥವಾ ಅವನ ಟೀಮನ್ನು, ಮತ್ತು ಹಿ ವಿಲ್ ಮೇಕ್ ಇಂಟರಾಕ್ಟಿವ್ ಮಾಡುವುದಂದರೆ ಎಂಪ್ಲಾಯೀಸನ್ನು ಮಾತನಾಡುವ ಹಾಗೆ, ಅವರ ಅಕಾರ್ಡಿಂಗ್ ಟು ದೇಯರ್ ಕ್ರಿಯೇಟಿವ್ನೆಸ್, ಅವರ ಐಡಿಯಾಸ್ ಕೇಳುವುದು. ಓಕೆ, ಅಂಥವುಗಳಿಗೆಲ್ಲ ಇದು ಮಾಡಿ ಹೆಲ್ಪ್ ಮಾಡ್ತದೆ. ಓಕೆ, ಅವಕಾಶವನ್ನು ನೀಡ್ತದೆ ಅಂತ. ಡಿಸಡ್ವಾಂಟೇಜ್ ಏನು? ರಿಸ್ಕ್ ಟೇಕನ್ ಕ್ಯಾನ್ ಲೀಡ್ಸ್ ಟು ಬ್ಯಾಡ್ ರಿಸಲ್ಟ್. ಎಲ್ಲವನ್ನು ಹಂಚಿಕೊಟ್ಟ ಕಾರಣ ಒಂದು ಲೀಡರ್ ಅಂತ ಹೇಳುವವನು, ಓಕೆ ಐ ಕ್ಯಾನ್ ಸೇ, ಒಂದು ಅಡ್ವಾಂಟೇಜಿಗೆ ಇದ್ದಾಗ ಡಿಸಡ್ವಾಂಟೇಜ್ ಇದ್ದೇ ಇರ್ತದೆ. ಎಲ್ಲ ಸಿಚುವೇಶನ್ಗಳಲ್ಲಿ ಡಿಸಡ್ವಾಂಟೇಜ್ ಅಲ್ಲ. ಇನ್ ಸಮ್ ಆರ್ಗನೈಸೇಷನ್ ಇಟ್ ಮೇ ಬಿ ದ ಡಿಸಡ್ವಾಂಟೇಜ್, ವಿ ಕ್ಯಾನ್ ಸೇ ಲೈಕ್ ದ್ಯಾಟ್. ಓಕೆ, ರಿಸ್ಕ್ ಟೇಕನ್, ಯಾವುದರೊಂದು ರಿಸ್ಕ್ ಯಾರೂ ಒಬ್ಬ ಮೇಯ್ನ್ ಅಂತ ಒಬ್ಬ ಇಲ್ಲದ ಹಾಗ, ಎವ್ರಿಥಿಂಗ್ ಈಸ್ ಡೆಲಿಗೇಟೆಡ್ ದೇರ್ ಆ್ಯಂಡ್ ಆಲ್ ಆರ್ ಟೇಕಿಂಗ್ ದ ಡಿಸಿಷನ್ ಅಂತ ಹೇಳುವಾಗ ದೇರ್ ವಿಲ್ ಬಿ ರಿಸ್ಕ್. ಇಟ್ ಮೇ ಲೀಡ್ ಟು ಬ್ಯಾಡ್ ರಿಸಲ್ಟ್. ಲೀಡರ್ಸ್ ಹ್ಯಾವ್ ಟು ಇಗ್ನೋರ್ ಸರ್ಟೇನ್ ಪ್ರೋಟೋಕಾಲ್ಸ್ ಆಫ್ ದ ಆರ್ಗನೈಸೇಷನ್. ಫೋರ್ತ್ ಒನ್, ಸಿ ಯೋರ್ ಸರ್ವೆಂಟ್ ಲೀಡರ್ಶಿಪ್. ಇದೇನು ಸರ್ವೆಂಟ್ ಲೀಡರ್ಶಿಪ್? ದಿಸ್ ಟರ್ಮ್ ಕಾಯಿಂಡ್ ಬೈ ರಾಬರ್ಟ್ ಗ್ರೀನ್ಲೀಫ್ ಇನ್ ದ 1970s. 1970s ರಾಬರ್ಟ್ ಗ್ರೀನ್ಲೀಫ್ ಎನ್ನುವರು ಈ ಸರ್ವೆಂಟ್ ಲೀಡರ್ಶಿಪ್ ಎನ್ನುವುದನ್ನು ಫಸ್ಟ್ ಆಗಿ ತಂದರು. ಇಟ್ ಡಿಸ್ಕ್ರೈಬ್ಸ್ ಅ ಲೀಡರ್ ಹೂ ಈಸ್ ಆಫನ್ ನಾಟ್ ಫಾರ್ಮಲಿ ರೆಕಗ್ನೈಸ್ಡ್ ಆಸ್ ಸಚ್. ಒಬ್ಬ ಲೀಡರ್ ಯಾರನ್ನು ನಾವು ಫಾರ್ಮಲಿ ವಿ ಆರ್ ನಾಟ್ ರೆಕಗ್ನೈಸ್, ಗುರುತಿಸುವುದಿಲ್ಲ. ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ, ಇನ್ ಎನಿ ಸಿಚುವೇಶನ್, ಆ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಅವನ ಪರ್ಫಾರ್ಮೆನ್ಸ್ ನೋಡಿ ಎಸ್ ಹಿ ಈಸ್ ದ ಲೀಡರ್ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡೋದನ್ನು ಸರ್ವೆಂಟ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ಓಕೆ, ವೆನ್ ಸಮ್ ಒನ್ ಅಟ್ ಎನಿ ಲೆವೆಲ್ ವಿತ್ ಆನ್ ಆರ್ಗನೈಸೇಷನ್ ಲೀಡ್ಸ್ ಸಿಂಪ್ಲಿ ಬೈ ವರ್ಚ್ಯೂ ಆಫ್ ಮೀಟಿಂಗ್ the needs of his or her team, he or she is described as a servant leader. ಗೊತ್ತಾಯ್ತಾ? ಈಗ ನಿಮ್ಮ ಕ್ಲಾಸಲ್ಲಿ ಹೇಳುವಾಗ ಏನಾದರೂ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಒಬ್ಬ ಎದ್ದುಕೊಂಡು ಎಸ್ ನಮ್ಮ ಕ್ಲಾಸಲ್ಲಿ ಇಂತಹ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಒಬ್ಬ ಎದ್ದು ನಿಂತು ಏನಾದರೂ ಮಾತಾಡಿದಾಗ ನಾವು ಸರ್ವೆಂಟ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ಸರ್ವೆಂಟ್ ಲೀಡರ್ಶಿಪ್ಸ್ ಫೋಕಸ್ ವಾಸ್ ಆನ್ ದ ಲೀಡರ್ಸ್ ಆಸ್ ಅ ಸರ್ವೆಂಟ್ ವಿತ್ ಹಿಸ್ ಆರ್ ಹರ್ ಕೀ ರೋಲ್ ಬೀಯಿಂಗ್ ಡೆವಲಪಿಂಗ್, ಎನೇಬಲಿಂಗ್ ಆ್ಯಂಡ್ ಸಪೋರ್ಟಿಂಗ್ ಟೀಮ್ ಮೆಂಬರ್ಸ್. ವಾಟ್ ಈಸ್ ದ ವಿಶ್? ಈಗ ಒಬ್ಬ ಎದ್ದು ನಿಂತು ಆ ಪ್ರಾಬ್ಲಮ್ಸನ್ನು ಹೇಳಿದೆ ಅಂತ ಅಂದ್ಕೊಳ್ಳಿ, ಅವರ ವೀವೇನು ಎಸ್ ಆ ಪ್ರಾಬ್ಲಮ್ಸ್ ಎಲ್ಲ ಸರಿ ಮಾಡಬೇಕು, ನಾನು ಎಲ್ಲರ ಪ್ರತಿನಿಧಿಯಾಗಿ ಒಬ್ಬಳು ನಿಂತುಕೊಂಡು ಹೇಳುವುದಲ್ವಾ. ಸೊ ಎಲ್ಲರ ಪ್ರತಿನಿಧಿ ಆಗುವಾಗ ಇದಕ್ಕೆ ಇನ್ನೊಂದು ವರ್ಡ್ ಕೊಡ್ಬೋದು, ಡೆಮೊಕ್ರೆಟಿಕ್ ಅಂತ ಹೇಳ್ಬೋದು. ಕರೆಕ್ಟ್? ಸೊ ಡೆಮೊಕ್ರೆಟಿಕ್ ಆಗಿ ಹೇಳುವ, ಸಿ ಹಿಯರ್ ದ ವರ್ಡ್ ಈಸ್ ಹಿಯರ್ ಡೆಮೊಕ್ರೆಟಿಕ್ ಲೀಡರ್ಶಿಪ್. ಕ್ಯಾನ್ ಯು ಸಿ? ದಿಸ್ ಇಸ್ ಕಾಲ್ಡ್ ಸರ್ವೆಂಟ್ ಲೀಡರ್ಶಿಪ್. ಸಪೋರ್ಟ್ ಮಾಡೋದು, ಟೀಮ್ ಮೆಂಬರ್ಸಿಗೆ ಸಪೋರ್ಟ್ ಮಾಡೋದು, ಹೆಲ್ಪಿಂಗ್ ದೆಮ್ ಫುಲ್ಲಿ ಡೆವಲಪ್ ದೇಯರ್ ಪೊಟೆನ್ಷಿಯಲ್ ಆ್ಯಂಡ್ ಡೆಲಿವರ್ ದೇಯರ್
best. In many ways, servant leadership is a form of democratic leadership. As a whole team tends to be involved in a decision making process. Whole team ಎನ್ನುವುದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಡಿಸಿಷನ್ ತಗೊಳ್ಳುವುದು ಅಥವಾ ಮೇನ್ ಡಿಸಿಷನ್ಗಳನ್ನು ತಗೊಳ್ಳುವಲ್ಲಿ ಇಡೀ ಟೀಮ್ನ ಪಾತ್ರ ಇರ್ತದೆ. ಫಿಫ್ತ್ ಒನ್ ಸಿ ಹಿಯರ್, ಸ್ಟ್ರಾಟಜಿಕ್ ಲೀಡರ್ಶಿಪ್. ಏನಿದು ಸ್ಟ್ರಾಟಜಿಕ್ ಲೀಡರ್ಶಿಪ್ ಅಂದರೆ ಇಟ್ಸ್ ಎ ಸ್ಟೈಲ್ ಆಫ್ ಲೀಡರ್ಶಿಪ್ ಇನ್ ವೆಚ್ ಟಾಪ್ ಎಕ್ಸಿಕ್ಯೂಟಿವ್ಸ್ ಆಫ್ ದ ಆರ್ಗನೈಸೇಷನ್ ಡೆವಲಪ್ಸ್ ಟ್ಯಾಕ್ಟಿಕ್ಸ್ ಆ್ಯಂಡ್ ವಿಷನ್ ಫಾರ್ ದ ವೆಲ್ಫೇರ್ ಆಫ್ ದ ಆರ್ಗನೈಸೇಷನ್. ಓಕೆ, ಸ್ಟ್ರಾಟಜಿ ಮಾಡುವುದು, ಪ್ಲ್ಯಾನ್ಸ್ ಮಾಡುವುದನ್ನು ಸ್ಟ್ರಾಟಜಿಕ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ದ ಸ್ಟ್ರಾಟಜಿ ವಿ ಆರ್ ಗೋಯಿಂಗ್ ಟು ಲೀಡ್ ದ ಆರ್ಗನೈಸೇಷನ್. ಟ್ಯಾಕ್ಟಿಕ್ಸ್ ಅಂದರೆ ಸಮ್ ಪ್ಲ್ಯಾನ್ಸ್, ಟೆಕ್ನಿಕ್ಸ್. ಓಕೆ, they plan main role in decision making. This makes top management more responsible towards the goal. ಯಾವ ತರಹ ಡಿಸಿಷನ್ ತಗೊಳ್ಳೋದು ಅಥವಾ ಮ್ಯಾನೇಜ್ಮೆಂಟ್ ಮಾಡುವುದು ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿಡುವುದು, ಅದನ್ನು ನಾವು ಸ್ಟ್ರಾಟಜಿಕ್ ಲೀಡರ್ಶಿಪ್ ಅಂತ, ಇದೇ ತರಹ ಲೀಡರ್ಶಿಪ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದ ಲೀಡರ್ಶಿಪ್ಪನ್ನು ನಾವು ಸ್ಟ್ರಾಟಜಿಕ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ವಾಟ್ ಈಸ್ ದ ಅಡ್ವಾಂಟೇಜಸ್? ದೇ ಡೆವಲಪ್ಸ್ structured and organized pathway for decision making which makes target more visible and clear. ಓಕೆ, ಈಗ ನೋಡಿ, ಒಂದು ಟಾರ್ಗೆಟ್ ಇದೆ ನಿಮಗೆ, 1,000 2,000 ಯೂನಿಟ್ಸ್ ಏನೋ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದೆ. ಸ್ಟ್ರಾಟಜಿಕ್ ಲೀಡರ್ಶಿಪ್ ಹೇಗೆ ಮೊದಲೇ ಪ್ಲ್ಯಾನ್ ಇಟ್ಟಿರೋದು, ಇವರಿಷ್ಟು ವರ್ಕ್ ಮಾಡಬೇಕು, ಈ ಟೈಪಲ್ಲಿ ವರ್ಕ್ ಮಾಡಬೇಕು, ಇಲ್ಲಿ ಇಷ್ಟು ಗಂಟೆ ವರ್ಕ್ ಮಾಡಬೇಕು, ಇಷ್ಟು ಸ್ಪೀಡಲ್ಲಿ ಮಾಡಬೇಕು, ಎವ್ರಿಥಿಂಗ್ ಈಸ್ ಪ್ಲ್ಯಾನ್ಡ್ ದೇರ್. ಓಕೆ, ಅಂಥವುಗಳನ್ನು ನಾವು ಸ್ಟ್ರಾಟಜಿಕ್ ಲೀಡರ್ಶಿಪ್ ಅಂತ ಹೇಳ್ತೇವೆ. ಇನ್ ದ್ಯಾಟ್ ಕೇಸ್ ದಿಸ್ ಡಿಸಿಷನ್ ಮೇಕಿಂಗ್ ಇಸ್ ಕ್ಲಿಯರ್ ಆ್ಯಂಡ್ ವಿಚ್ ಮೇಕ್ಸ್ ದ ಟಾರ್ಗೆಟ್ ಮೋರ್ ವಿಸಿಬಲ್ ಆ್ಯಂಡ್ ಕ್ಲಿಯರ್. ಅಂದರೆ ವಿ ಕ್ಯಾನ್ ಸಿ ದ ಎಕ್ಸಾಕ್ಟ್ ಟಾರ್ಗೆಟ್, ಹೌ ವಿ ಕ್ಯಾನ್ ರೀಚ್ ದ್ಯಾಟ್ ಅಂತೇಳಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ದಿಸ್ ಇಸ್ ದ ಅಡ್ವಾಂಟೇಜ್. ಸೆಕೆಂಡ್ ಒನ್, ಡಿಸ್ಅಡ್ವಾಂಟೇಜ್ ಏನು? ಫೋರ್ಕಾಸ್ಟಿಂಗ್ ಮೇ ಲೀಡ್ಸ್ ಟು ಇನ್ಅಕ್ಯುರೇಟ್ ರಿಸಲ್ಟ್. ಫ್ಲೆಕ್ಸಿಬಲ್ ಈಸ್ ಡಿಫಿಕಲ್ಟ್ ಟು ಡೂ ಟು ಸ್ಟ್ರಕ್ಚರ್ಡ್ ಪ್ಲ್ಯಾನ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ಫೋರ್ಕಾಸ್ಟಿಂಗ್ ಅಂದರೆ ಅಂದಾಜು ಮಾಡುವುದು ಅಂತ, ಎಸ್ಟಿಮೇಷನ್ ಅಂತ ಅರ್ಥ. ಎಸ್ಟಿಮೇಷನ್ ಮಾಡಿ ಅಲ್ವಾ ನಾವು ಪ್ಲ್ಯಾನ್ ಮಾಡ್ತೇವೆ ಯಾವುದಾದ್ರೂ. ಸೊ ಫೋರ್ಕಾಸ್ಟಿಂಗ್ ಮೇ ಲೀಡ್ಸ್ ಟು ಇನ್ಅಕ್ಯುರೇಟ್ ರಿಸಲ್ಟ್. ಓಕೆ, ಯಾವುದಾದ್ರು ನಾವು ಅಂದಾಜು ಮಾಡುವುದಂದರೆ ಅದು ಅಂದಾಜು ಆಗಿರ್ತದೆ, ಎಕ್ಸಾಕ್ಟ್ ಆಗಿರೋದಿಲ್ಲ. ಸೊ ಆಬ್ವಿಯಸ್ಲಿ ಫೋರ್ಕಾಸ್ಟಿಂಗ್ ಮೇ ಲೀಡ್ಸ್ ಟು ಇನ್ಅಕ್ಯುರೇಟ್. 1,000 ಯೂನಿಟ್ಸ್ ಅಂತ ಹೇಳಿದರೆ ಕೆಲವೊಮ್ಮೆ ಅದು 990 ಕೂಡ ಆಗಿರ್ಬೋದು ಅಥವಾ 1,010 ಕೂಡ ಆಗಿರ್ಬೋದು. ಅಕ್ಯುರೇಟ್ ಆಗಿ ರಿಸಲ್ಟ್ ಬರ್ತದೆ ಅಂತ ಹೇಳುವ ಸಾಧ್ಯತೆ ಇಲ್ಲ. ಆ್ಯಂಡ್ ಫ್ಲೆಕ್ಸಿಬಲ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಪ್ಲ್ಯಾನ್ ಆಲ್ರೆಡಿ ಮಾಡಿಟ್ಟದನ್ನು ನಾವು ಅದೇನಾಗಿರ್ತದೆ, ರಿಜಿಡ್ ಆಗಿರ್ತದೆ. ರಿಜಿಡ್ ಅಂದರೆ ಏನು? ಸ್ಥಿರ ಅಂತ ಹೇಳ್ತೇವೆ ನೋಡಿ, ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ. ಫಿಕ್ಸ್ ಆಗಿರೋದನ್ನು ನಾವು ಫಿಕ್ಸ್ಡ್, ರಿಜಿಡ್ ಅಂತ ಹೇಳ್ತೇವೆ. ಫ್ಲೆಕ್ಸಿಬಲ್ ಈಸ್ ಡಿಫಿಕಲ್ಟ್ ಡ್ಯೂ ಟು ಸ್ಟ್ರಕ್ಚರ್ಡ್ ಪ್ಲ್ಯಾನ್ಸ್. ಅದು ಆಲ್ರೆಡಿ ಸ್ಟ್ರಕ್ಚರ್ ಆದ ಒಂದು ಪ್ಲ್ಯಾನ್ ಆದ ಕಾರಣ, ಸ್ಟ್ರಾಟಜಿ ಆದ ಕಾರಣ ನಮಗೆ ಬೇಕಾದ ಹಾಗೆ ಅಥವಾ ಸಿಚುವೇಶನಿಗೆ ಅನುಗುಣವಾಗಿ ನಮಗೆ ಪ್ಲ್ಯಾನ್ಸ್ಗಳನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ ಈ ಲೀಡರ್ಶಿಪ್ಗಳಲ್ಲಿ. Okay, this is about 5 leadership and what 4 more are there. Okay, ಇನ್ನೂ 4 leadership style ಇದೆ. We'll discuss in the next class. Okay, I hope you understood this one and maintain the notes. Okay, and one more thing, don't forget to comment your name and class and section in the comment section. Okay, and in the next class we'll discuss about the remaining leadership styles. 4 ಇನ್ನೂ ಇದೆ. ಇದರ ನೋಟ್ಸ್ ಎಲ್ಲ ಬರೆದಿಡಿ. ಅರ್ಥ ಆಗಲಿಲ್ಲದಿದ್ದರೆ ಮತ್ತೊಮ್ಮೆ ವಿಡಿಯೋ ಕೇಳಿ ಅಥವಾ ನನ್ನಲ್ಲೇ ಕೇಳಿ. ಓಕೆ, ಥ್ಯಾಂಕ್ ಯು.